ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರಮ್ ಕಡೆ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ನೀವು ನಿಮ್ಮ ಫೋನಲ್ಲಿ ಟ್ರೂ ಕಲರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ 5 ಸೆಟ್ಟಿಂಗ್ಸನ್ನು ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಇದರಲ್ಲಿ ಒಂದೇ ಒಂದು ಸೆಟ್ಟಿಂಗ್ ಮಿಸ್ ಆದರೂ ಕೂಡ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಲೀಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಾದ್ಮೇಲೆ ಈಸಿಯಾಗಿ ಯಾರು ಬೇಕಾದ್ರೂ ನಿಮ್ಮ ಫೋನ್ನ ಹ್ಯಾಕ್ ಕೂಡ ಮಾಡೋದು ಜಸ್ಟ್ ಟ್ರೂ ಕಲರ್ನ ಈ ಸೆಟ್ಟಿಂಗ್ ತುಂಬಾ ಜನ ಇಗ್ನೋರ್ ಕೂಡ ಮಾಡ್ತಾರೆ. ಮತ್ತೆ ಇನ್ನೂ ಕೆಲವರಿಗೆ ಈ ತರ ಸೆಟ್ಟಿಂಗ್ ಇದೆಯಾ ಅನ್ನೋದೇ ಗೊತ್ತಿರೋದಿಲ್ಲ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಟ್ರೂ ಕಲರ್ ಯೂಸ್ ಮಾಡ್ತಿರೋ ಪ್ರತಿಯೊಬ್ಬರು ಕೂಡ ಈ ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳೇಬೇಕು. ಮತ್ತೆ 4 ಮತ್ತೆ 5ನೇ ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಮಸ್ಟ್ ಅಂಡ್ ಶುಡ್ ಇವನ್ನ ಚೆಕ್ ಮಾಡಲೇಬೇಕು. ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಮತ್ತೆ ಈ ಒಂದು ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಪೇಜ್ ಅನ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಹಾಗೆ ಇವತ್ತಿನ ವಿಡಿಯೋವನ್ನು ಶೋ ಮಾಡೋಣ. ಈಗಂತೂ ಟ್ರೂ ಕಲರ್ನ 90% ಜನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಯಾವುದೇ ಹೊಸ ನಂಬರಿಂದ ಕಾಲ್ ಬಂದರೂ ಕೂಡ ಯಾರು ಕಾಲ್ ಮಾಡ್ತಾರೆ ಏನು ಅಂತ ತಿಳ್ಕೊಬೇಕಾಗುತ್ತಲ್ಲ, ಹಾಗಾಗಿ ಟ್ರೂ ಕಲರ್ನ ಯೂಸ್ ಮಾಡೋದು ಕಾಮನ್ ಕೂಡ ಆಗಿದೆ. ಆದರೆ ಈ ಸೆಟ್ಟಿಂಗ್ ಕೂಡ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಫಸ್ಟ್ ನಿಮ್ಮ ಫೋನ್ನ ತಗೊಳ್ಳಿ, ಡೈರೆಕ್ಟಾಗಿ ಟ್ರೂ ಕಲರ್ನ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಿದ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದರೆ ಸೆಟ್ಟಿಂಗ್ಸ್ ಅಂತ ಕಾಣುತ್ತಲ್ಲ ಸಿಂಪಲ್ಗೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ. ಇಲ್ಲಿ ನೋಡ್ಬೋದು ಬ್ಲಾಕ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ತುಂಬಾ ಜನ ಇದನ್ನ ಅಪ್ಡೇಟ್ ಮಾಡ್ತಾ ಇರೋದಿಲ್ಲ. ಅದಾದ್ಮೇಲೆ ಕೆಲವರ ಸೆಟ್ಟಿಂಗ್ ಎಲ್ಲಿಗೆ ಸೆಟ್ ಆಗಿರುತ್ತೆ ಅಂದ್ರೆ ಆಫ್ ಅಂತ ಕಾಣುತ್ತಲ್ಲ ಇಲ್ಲಿ ಸೆಟ್ ಆಗಿರುತ್ತೆ. ಈ ತರ ಸೆಟ್ ಆಗಿತ್ತು ಅಂದ್ರೆ ನಿಮಗೆ ಸ್ಪ್ಯಾಮ್ ಮೆಸೇಜಸ್ಗಳು ತುಂಬಾ ಈಸಿಗೆ ಬರ್ತಾ ಇರುತ್ತೆ. ಅದಾದ್ಮೇಲೆ ಸ್ಪ್ಯಾಮ್ ಕಾಲ್ಸ್ಗಳು ಕೂಡ ತುಂಬಾ ಈಸಿಗೆ ಬರ್ತಾ ಇರುತ್ತೆ. ನೀವು ನೋಡ್ಬೋದು ಸ್ಪ್ಯಾಮ್ ಮೆಸೇಜ್ ಬಂದಂದ್ರೂ ಕೂಡ ಅಷ್ಟೇ ಬೈ ಮಿಸ್ ಆಗಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೀರ ಅಂದ್ರೆ ತಕ್ಷಣ ನಿಮ್ಮ ಫೋನ್ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆ ರೀತಿ ಆಗಬಾರ್ದು ಅಂದ್ರೆ ಇಲ್ಲಿ ಬೇಸಿಕ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಅಪ್ಡೇಟ್ ಅಂತ ಶೋ ಆಗ್ತಿತ್ತು ಅಂದ್ರೆ ಸಿಂಪಲ್ ಆಗಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿಗೆ ಅಪ್ಡೇಟಿಂಗ್ ಅಂತ ಬರುತ್ತೆ. ಅದಾದ್ಮೇಲೆ ಸ್ಪ್ಯಾಮ್ ಪ್ರೊಡಕ್ಷನ್ ಅಪ್ಡೇಟ್ ಅಂತ ಕೂಡ ಬರುತ್ತೆ. ಸಿಂಪಲ್ ಆಗಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನೇ ನೀವು ಮ್ಯಾಕ್ಸ್ ಕೂಡ ಸೆಟ್ ಮಾಡ್ಕೊಬಹುದು. ಮ್ಯಾಕ್ಸ್ಗೆ ನೀವು ಸೆಟ್ ಮಾಡ್ಕೊಬೇಕು ಅಂದ್ರೆ ನೀವು ಮಂತ್ಲಿ ಪ್ರೀಮಿಯಂ ನ ಪರ್ಚೇಸ್ ಕೂಡ ಮಾಡ್ಕೊಬೇಕಾಗುತ್ತೆ. ಆದ್ರೆ ತಲೆನೋವು ಬೇಡ. ಬಟ್ ನೀವು ಬೇಸಿಕ್ ನ ಯೂಸ್ ಮಾಡ್ತೀರಾ ಅಂದ್ರೆ ಆದಷ್ಟು ನಿಮಗೆ ಸ್ಪ್ಯಾಮ್ ಕಾಲ್ಸ್ಗಳು ಮತ್ತೆ ಸ್ಪ್ಯಾಮ್ ಮೆಸೇಜ್ ಬರೋದು ಆದಷ್ಟು ಅವಾಯ್ಡ್ ಕೂಡ ಆಗುವಂತದ್ದು. ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ. ಇಲ್ಲಿ ನೋಡಬಹುದು ಬ್ಲಾಕ್ ವೆರಿಫೈಡ್ ಬಿಸ್ನೆಸ್ ಅಂತ ಕಾಣುತ್ತಲ್ಲ ಅದನ್ನ ಬೇಕಾದ್ರೆ ಬ್ಲಾಕ್ ಮಾಡ್ಕೊಳ್ಳಿ. ಅಂದ್ರೆ ಇದನ್ನ ಬ್ಲಾಕ್ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಬಿಸ್ನೆಸ್ ಅಂತ ಹೇಳ್ಕೊಂಡು ಸ್ಪ್ಯಾಮ್ ಕೂಡ ಮಾಡ್ತಾರೆ ಅಂತ ಒಂದು ಕಾಲ್ಸ್ ಗಳಿಂದ ನಿಮಗೆ ಯಾವುದೇ ರೀತಿಯ ಕಾಲ್ಸ್ಗಳು ಕೂಡ ಬರೋದಿಲ್ಲ. ಅದಾದ್ಮೇಲೆ ನೋಡಬಹುದು ನಂಬರ್ಸ್ ಫ್ರಮ್ ಫಾರಿನ್ ಕಂಟ್ರೀಸ್ ಅಂತ ಕಾಣುತ್ತಲ್ಲ ಇದನ್ನ ಕೂಡ ಎನೇಬಲ್ ಮಾಡಿ. ಅದಾದ್ಮೇಲೆ ಹಿಡನ್ ನಂಬರ್ಸ್ ಇದನ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದಿರೋ ಅನ್ನೋನ್ ನಂಬರ್ಸ್ ನಿಮಗೆ ಬರಬಾರ್ದು ಅಂದ್ರೆ ಇಲ್ಲಿ ಇದನ್ನು ಕೂಡ ಎನೇಬಲ್ ಮಾಡ್ಕೊಂಡು ನೀವು ತುಂಬಾ ಈಸಿ ಸೇಫ್ ಕೂಡ ಆಗ್ಬೋದು. ಆದ್ರೆ ನಾನು ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಅಂದ್ರೆ ಕೆಲವರಿಗೆ ಬೇರೆ ಬೇರೆ ಕಡೆಯಿಂದ ಬಿಸ್ನೆಸ್ ಕಾಲ್ಸ್ಗಳು ಕೂಡ ಬರ್ತಾ ಇರುತ್ತೆ, ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಅಂತವರು ಈ ಒಂದು ಸೆಟ್ಟಿಂಗ್ ಅನ್ನ ಮಾಡಬೇಡಿ. ಮೇಲ್ಗಡೆ ಎರಡನ್ನ ಎನೇಬಲ್ ಮಾಡಿದ್ನಲ್ಲ ಅದನ್ನ ಎನೇಬಲ್ ಮಾಡ್ಕೊಂಡು ಸೇಫ್ ಆಗ್ಬೋದು. ಫ್ರೆಂಡ್ಸ್, ಇನ್ನ 2ನೇ ಸೆಟ್ಟಿಂಗ್ ನೀವು ನೋಡಬಹುದು ಟ್ರೂ ಕಲರ್ ಅಲ್ಲಿ ಬೇರೆ ಬೇರೆ ಜನ ಸರ್ಚ್ ಕೂಡ ಮಾಡ್ತಾ ಇರ್ತೀರಾ. ಅಂದ್ರೆ ಅದೊಂದು ಅನ್ನೋನ್ ನಂಬರ್ ಬಂತು ಅನ್ಕೊಳ್ಳಿ, ಅವ್ರು ಯಾರು ಅಂತ ತಿಳ್ಕೊಳ್ಳೋಕೆ ಟ್ರೂ ಕಲರ್ಗೆ ಬರ್ತೀರಾ, ನಂಬರ್ನ ಎಂಟರ್ ಮಾಡ್ತೀರಾ, ಸರ್ಚ್ ಕೂಡ ಮಾಡ್ತೀರಾ. ಇಲ್ಲಾಂದ್ರೆ ಬೇರೆಯವರೊಂದು ಪ್ರೊಫೈಲ್ ಒಂದ್ಸಲಿ ಸರ್ಚ್ ಕೂಡ ಮಾಡ್ತಾ ಇರ್ತೀರಾ. ಆದ್ರೆ ನೀವು ಸರ್ಚ್ ಮಾಡಿದಾಗ ಅವರಿಗೆ ಒಂದು ನೋಟಿಫಿಕೇಶನ್ ಕೂಡ ಹೋಗುವಂಥದ್ದು ಇಂತಹ ಕಾಂಟ್ಯಾಕ್ಟ್ಸ್ ಅಂದ್ರೆ ನಿಮ್ಮ ನೇಮನ್ನ ಸರ್ಚ್ ಮಾಡ್ತಿದ್ದಾರೆ, ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತಿದ್ದೀರಾ ಅಂತ. ಆ ರೀತಿ ಆಗಬಾರ್ದು ಅಂದ್ರೆ ಮತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದಿರಿ ಅಂದ್ರೆ ಪ್ರೈವಸಿ ಸೆಂಟರ್ ಅಂತ ಕಾಣುತ್ತಲ್ಲ ಸಿಂಪಲ್ ಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಇಲ್ಲಿ ವ್ಯೂ ಪ್ರೊಫೈಲ್ಸ್ ಪ್ರೈವೇಟ್ಲಿ ಅಂತ ಕಾಣುತ್ತಲ್ಲ ಅದನ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು 2 ಆಪ್ಷನ್ ಕೂಡ ಕಾಣುತ್ತೆ, ವ್ಯೂ ಪ್ರೊಫೈಲ್ಸ್ ಪ್ರೈವೇಟ್ಲಿ ಅದಾದ್ಮೇಲೆ ಸರ್ಚ್ ಪ್ರೊಫೈಲ್ ಪ್ರೈವೇಟ್ಲಿ ಅಂತ 2 ಆಪ್ಷನ್ ಎನೇಬಲ್ ಮಾಡ್ಕೊಂಡ್ರಿ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಪ್ರೊಫೈಲ್ ಸರ್ಚ್ ಮಾಡಿ ಯಾವುದೇ ಪ್ರೊಫೈಲ್ ನ ವ್ಯೂ ಮಾಡಿ ಆದ್ರೆ ಅವರಿಗೆ ನೀವು ನೋಡಿದಿರಾ ಅಂತ ಗೊತ್ತಾಗೋದಿಲ್ಲ. ಒಂದ್ಸಲಿ ನೋಡಬಹುದು ನೀವು ಬೇರೆಯವರು ನಿಮ್ಮ ಪ್ರೊಫೈಲ್ ನ ವಿಸಿಟ್ ಮಾಡಿದ್ರು ವ್ಯೂ ಮಾಡಿದ್ರು ಅಂದ್ರೆ ನಿಮ್ಗೆ ಒಂದು ತಕ್ಷಣ ಒಂದು ಮೆಸೇಜ್ ಕೂಡ ಬರ್ತೀರ ಅಂದ್ರೆ ಆ ಪಾಪ್ ಅಪ್ ಕೂಡ ಮೇಲ್ಗಡೆ ಬರುವಂತದ್ದು ಇಂಥವ್ರು ನಿಮ್ಮ ಪ್ರೊಫೈಲ್ ನ ಚೆಕ್ ಕೂಡ ಮಾಡಿದ್ರ ಅಂತ. ಸೊ ಆ ರೀತಿ ಆಗಬಾರ್ದು ಅಂದ್ರೆ 2 ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಳ್ಳಿ. ಬಟ್ ಇದು ಪ್ರೀಮಿಯಂ ಇದೆ, ನೀವು ಪರ್ಚೇಸ್ ಮಾಡ್ತೀರ ಅಂದ್ರೆ ಪ್ರೀಮಿಯಂ ನ ಪರ್ಚೇಸ್ ಮಾಡಿ ಕೂಡ ಇದನ್ನ ಎನೇಬಲ್ ಮಾಡ್ಕೋಬಹುದು. ಫ್ರೆಂಡ್ಸ್, ಇನ್ನ 3ನೇ ಸೆಟ್ಟಿಂಗ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಏನಂದ್ರೆ ನೋಡ್ಬೋದು ನೀವು ಬೇರೆಯವರಿಗೆ ಕಾಲ್ ಮಾಡಿ ಕಟ್ ಮಾಡ್ತದಂಗೆ ಸಡನ್ ಆಗಿ ಟ್ರೂ ಕಲರ್ ಕಡೆಯಿಂದ ಒಂದು ಪಾಪಪ್ ಕೂಡ ಬರುತ್ತೆ. ಆ ರೀತಿ ಪಾಪಪ್ ಬಂತು ಅಂದ್ರೆ ತುಂಬಾ ಹಿಂಸೆ ಕೂಡ ಆಗುತ್ತೆ, ಫೋನ್ ಒಂಥರ ಹ್ಯಾಂಗ್ ಆದಂಗೆ ಆಗುತ್ತೆ. ಆ ರೀತಿ ಆಗಬಾರ್ದು ಅಂದ್ರೆ ಮತ್ತೆ ಅಲ್ಲಿ ನೋಡ್ಬೋದು ಕಾಲ್ಸ್ ಅಂತ ಕಾಣಿಸ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದಿದೆ ಅಂದ್ರೆ ಹೈಡ್ ಫಾರ್ ಫೋನ್ ಬುಕ್ ಕಾಂಟ್ಯಾಕ್ಟ್ಸ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದನ್ನ ಎನೇಬಲ್ ಮಾಡಿ. ಇದನ್ನ ಎನೇಬಲ್ ಮಾಡೋದ್ರಿಂದ ನೀವು ಅಂದ್ರೆ ಯಾರಿಗೆ ಫೋನ್ ಮಾಡಿ ಕಟ್ ಮಾಡಿದ್ರು ಕೂಡ ಈ ರೀತಿಗೆ ಪಾಪಪ್ ಇಲ್ಲಿ ಬರೋದಿಲ್ಲ. ನೋಡ್ಬೋದು ಇಲ್ಲಿ ಒಂದು ಸಣ್ಣ ಪಿಕ್ಚರ್ನ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಕಾಮನ್ ಆಗಿ ನೋಡಿರ್ತಾರ ಈ ರೀತಿ ಬರೋದನ್ನ. ಸೊ ಆ ರೀತಿ ಬರಬಾರ್ದು ಅಂದ್ರೆ ಈ ಒಂದು ಸೆಟ್ಟಿಂಗ್ ಅನ್ನು ಎನೇಬಲ್ ಮಾಡ್ಕೊಂಡ್ರಿ ಅಂದ್ರೆ ಯಾವುದೇ ಕಾರಣಕ್ಕೂ ಆ ರೀತಿ ಅಂದ್ರೆ ಪಾಪಪ್ ಆಗಿ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ ಕಾಲ್ ಕಟ್ ಆದ್ಮೇಲೆ. ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ. ಇನ್ನೊಂದು ಆಪ್ಷನ್ ಕೂಡ ಈಗ ಬಿಟ್ಟಿದ್ದಾರೆ ಅನೌನ್ಸ್ ಫೋನ್ ಕಾಲ್ಸ್. ಅಂದ್ರೆ ನಿಮಗೆ ಬೇರೆಯವರು ಕಾಲ್ ಮಾಡಿದ್ರು ಅಂದ್ರೆ ಅವರ ನೇಮ್ ಅನ್ನ ಜೋರಾಗಿ ಕೂಗಿ ಕೂಡ ಹೇಳುವಂತದ್ದು. ಸಿಂಪಲ್ ಆಗಿ ನೋಡಬಹುದು ಇಲ್ಲಿ ಅನೌನ್ಸ್ ಫೋನ್ ಕಾಲ್ಸ್ ಅಂತ ಕಾಣಿಸಲ್ಲ. ಸಿಂಪಲ್ ಆಗಿ ಈ ಒಂದು ಸೆಟ್ಟಿಂಗ್ ಅನ್ನು ಎನೇಬಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ
ಅದಾದ್ಮೇಲೆ ನಿಮಗೆ ಸೇವ್ ಮಾಡ್ಕೊಂಡಿರೋ ಕಾಂಟ್ಯಾಕ್ಟ್ಗಳ ನೇಮ್ ಮಾತ್ರ ಕೂಗಿ ಹೇಳಬೇಕು ಅಂದರೆ ಸಿಂಪಲ್ಗೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಅನೌನ್ಸ್ ಕಾಲ್ಸ್ ಫ್ರಮ್ ಸೇವ್ಡ್ ಕಾಂಟ್ಯಾಕ್ಟ್ಸ್ ಓನ್ಲಿ ಅಂತ ಕಾಣಿಸಲ್ಲ, ಇದನ್ನ ಎನೇಬಲ್ ಮಾಡ್ಕೊಂಡ್ರಿ ಅಂದರೆ ನೀವು ಕಾಂಟ್ಯಾಕ್ಟಲ್ಲಿ ಯಾರ್ಯಾರನ್ನೇ ಸೇವ್ ಮಾಡ್ಕೊಂಡಿರ್ತಾರೆ ಸೇವ್ಡ್ ಕಾಂಟ್ಯಾಕ್ಟ್ಸ್ನ ಮಾತ್ರ ಕೂಗಿ ಇದನ್ನ ಹೇಳುವಂಥದ್ದು. ಯಾರು ಫೋನ್ ಮಾಡ್ತಿದ್ದೀರಾ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಯಾವಾಗ ನಿಮ್ಗೆ ಇದು ಯೂಸ್ ಆಗುತ್ತೆ ಅಂದರೆ ಜಾಬಲ್ಲಿ ಫೋನ್ ಇಟ್ಕೊಂಡಿದ್ದೀರಾ ಇಲ್ಲಾಂದರೆ ನಿಮ್ಮ ಫೋನ್ನ ಸ್ವಲ್ಪ ದೂರ ಇಟ್ಟಿದ್ದೀರಾ ಅಂದಾಗ ಫೋನ್ ನೋಡ್ದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ. ಫ್ರೆಂಡ್ಸ್, ಇನ್ನು 4ನೇ ಸೆಟ್ಟಿಂಗ್, ಇದು ತುಂಬ ಇಂಪಾರ್ಟೆಂಟ್ ಆದ ಸೆಟ್ಟಿಂಗ್ ಕೂಡ ಆಗಿದೆ. ಇದರಿಂದ ಬೇರೆಯವರಿಗೆ ನಿಮ್ಮ ಮನೆಯ ಅಡ್ರೆಸ್ ಕೂಡ ತುಂಬಾ ಈಸಿ ಸಿಗುತ್ತೆ, ಮತ್ತೆ ನಿಮ್ಮ ಇಮೇಲ್ ಐ ಡಿ ಕೂಡ ತುಂಬಾ ಈಸಿ ಸಿಗುತ್ತೆ, ಮತ್ತೆ ನಿಮ್ಮ ಫೋಟೋ ಕೂಡ ತುಂಬಾ ಈಸಿ ಸಿಗುವಂಥದ್ದು. ಆದ್ರೆ ಸಿಗಬಾರ್ದು ಯಾವ ತರ ಮಾಡ್ಕೊಳ್ಳೋದು ಅಂದ್ರೆ ಹಾಗೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಎಡಿಟ್ ಪ್ರೊಫೈಲ್ ಅಂತ ಕಾಣಿಸಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಪ್ರೊಫೈಲ್ ನ ಸೆಟ್ ಮಾಡ್ಕೊಬೇಕು ಅಂತ ತಮ್ಮ ಸೆಕೆಂಡರಿ ಫೋನ್ ನಂಬರ್ನ ಕೂಡ ಹಾಕಿರ್ತಾರೆ. ಅದಾದ್ಮೇಲೆ ಸೆಕೆಂಡರಿ ಫೋನ್ ನಂಬರ್ನ ಯೂಸ್ ಮಾಡಿರ್ತಾರೆ. ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಅನ್ನು ಹಾಕಿರ್ತಾರೆ. ಅದಾದ್ಮೇಲೆ ಸ್ಕಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಸ್ಟ್ರೀಟ್ ಅಡ್ರೆಸ್ ಅನ್ನ ಕೂಡ ಹಾಕಿರ್ತಾರೆ, ಸಿಟಿ ಹಾಕಿರ್ತಾರೆ, ಜಿಪ್ ಕೋಡ್ ಹಾಕಿರ್ತಾರೆ, ಮತ್ತೆ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದ್ರ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಎಲ್ಲ ಇಲ್ಲಿ ಅಬೌಟ್ ಅಲ್ಲಿ ಕೂಡ ಇರುತ್ತೆ. ಬೇರೆಯವರು ಅದನ್ನ ಚೆಕ್ ಮಾಡಿದ್ರು ಅಂದ್ರೆ ಈಸಿಯಾಗಿ ನಿಮ್ಮ ಇನ್ಫಾರ್ಮೇಷನ್ ಅವರು ಕಲೆಕ್ಟ್ ಕೂಡ ಮಾಡ್ಕೊಬೋದು. ನಿಮ್ಮ ಇಮೇಲ್ ಅಡ್ರೆಸ್ ಕೂಡ ಇಲ್ಲೇ ಸಿಗುತ್ತೆ, ನಿಮ್ಮ ಜಾಬ್ ಏನು ಮಾಡ್ತೀರಾ ಅದು ಕೂಡ ಇಲ್ಲೇ ಸಿಗುತ್ತೆ. ಅದಾದ್ಮೇಲೆ ಫೋನ್ ನಂಬರು, ಅಡ್ರೆಸ್ಸು ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ. ಬಟ್ ಇದು ಬೇರೆಯವ್ರಿಗೆ ಸಿಗಬಾರ್ದು ಅಂದರೆ ಯಾರು ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ, ನಿಮ್ಮ ಅಡ್ರೆಸ್ ಆಗಲಿ, ಮತ್ತು ಏನು ಜಾಬ್ ಮಾಡ್ತಾರೆ ಯಾರು ಕೂಡ ಇಲ್ಲಿ ಅಪ್ಡೇಟ್ ಮಾಡೋಕೆ ಹೋಗಬೇಡಿ. ಕೇವಲ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗಿರೋದು ಇಲ್ಲಿ ಜೆಂಡರ್ ಅಂತ ಕಾಣಿಸಲ್ಲ ಅದೊಂದು ಅಪ್ಡೇಟ್ ಮಾಡಿ. ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಅದು ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ಅದಾದ್ಮೇಲೆ ನಿಮ್ಮ ನೇಮನ್ನು ಹಾಕಿ, ಮತ್ತೆ ಯಾರು ಕೂಡ ಮೇಲ್ಗಡೆ ಪ್ರೊಫೈಲ್ ಫೋಟೋ ಕಾಣುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಕ್ಕೆ ಹೋಗಬೇಡಿ. ಹುಡುಗರು ಪ್ರೊಫೈಲ್ ಫೋಟೋ ಯೂಸ್ ಮಾಡಿದ್ರೆ ಅಷ್ಟೇನೋ ಮಿಸ್ಯೂಸ್ ಆಗಲ್ಲ. ಅದೇ ಹುಡುಗಿರು ಪ್ರೊಫೈಲ್ ಫೋಟೋನ ಯೂಸ್ ಮಾಡಿದ್ರೆ ಅಂದ್ರೆ ಈಸಿಗೆ ನಿಮ್ಮ ಫೋಟೋವನ್ನ ಯೂಸ್ ಮಾಡ್ಕೊಂಡು ಮಿಸ್ಯೂಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೀವು ಪ್ರೊಫೈಲ್ ಫೋಟೋನ ಯೂಸ್ ಮಾಡದಿರೋದು ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಇನ್ನು 5ನೇ ಸೆಟ್ಟಿಂಗ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಇಲ್ಲಿ ನೋಡ್ಬೋದು ಮೆಸೇಜಿಂಗ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ನಿಮ್ಮ ಫೋನಿಗೆ ತುಂಬಾ ಸ್ಪ್ಯಾಮ್ ಮೆಸೇಜಸ್ ಕೂಡ ಬರ್ತಾ ಇರುತ್ತೆ. ಏನಕ್ಕೆ ಬರ್ತಾ ಇರುತ್ತೆ ಅಂದ್ರೆ ನೀವು ಟ್ರೂ ಕಲರ್ಲಿ ಈ ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೊಂಡಿರೋದಿಲ್ಲ. ಇಲ್ಲಿ ನೋಡ್ಬೋದು ಸ್ಪ್ಯಾಮ್ ಪ್ರೊಡಕ್ಷನ್ ಫಾರ್ ಮೆಸೇಜಸ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೀಡಿಯಂ ಅಂತ ಕಾಣಿಸಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಅದಾದ್ಮೇಲೆ ಲೆಟ್ಸ್ ಡೂ ದಿಸ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು, ಅದಾದ್ಮೇಲೆ ಪರ್ಮಿಷನ್ ಅಲ್ಲಿ ಗ್ರಾಂಟ್ ಮಾಡಿದ್ರಿ ಅಂದ್ರೆ ನಿಮಗೆ ಸ್ಪ್ಯಾಮ್ ಮೆಸೇಜ್ ಬಂತು ಅಂದ್ರೆ ಆಟೋಮೆಟಿಕ್ ಬ್ಲಾಕ್ ಕೂಡ ಆಗುತ್ತೆ. ಅದು ನಿಮ್ಮ ಫೋನಿಗೆ ಬರೋದೇ ಇಲ್ಲ. ಸುಮ್ಮನೆ ಯಾವುದೇ ಮೆಸೇಜ್ ಬ್ಲಾಕ್ ಆಗೋದಿಲ್ಲ ಗುರು, ಅದು ಪರ್ಟಿಕ್ಯುಲರ್ಗೆ ಸ್ಪ್ಯಾಮ್ ಮೆಸೇಜ್ ಅಂತ ಕನ್ಸಿಡರ್ ಆದರೆ ಮಾತ್ರ ಬ್ಲಾಕ್ ಆಗುತ್ತೆ. ಇದರಿಂದ ನೀವು ತುಂಬ ಈಸಿ ಸೇಫ್ ಆಗಿರ್ಬೋದು. ಏನಕ್ಕೆ ಅಂದರೆ ಒಂದೊಂದ್ಸಲಿ ಬೈ ಮಿಸ್ ಆಗಿ ನೋಡ್ಬೋದು ಯಾವುದೋ ಸ್ಪ್ಯಾಮ್ ಮೆಸೇಜ್ ಬಂತು ಅಂದರೆ ಒರಿಜಿನಲ್ ಇದ್ದಂಗೆ ಇರುತ್ತೆ. ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಮ ಫೋನ್ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಎಫೆಕ್ಟ್ ಕೂಡ ಆಗುತ್ತೆ, ಮತ್ತು ರಿಸ್ಕಲ್ ಕೂಡ ಇರುತ್ತೆ. ಹಾಗಾಗಿ ಈ ಸೆಟ್ಟಿಂಗನ್ನು ಎನೇಬಲ್ ಮಾಡಿಕೊಂಡು ತುಂಬ ಈಸಿ ನೀವು ಸೇಫ್ ಆಗ್ಬೋದು. ಇನ್ನು ಹಾಗೆ ಬ್ಯಾಕ್ ಬನ್ನಿ, ಮತ್ತು ಇನ್ನೊಂದು ಹೊಸ ಅಪ್ಡೇಟನ್ನು ಕೂಡ ಈಗ ಟ್ರೂ ಕಲರಿಂದ ಬಿಟ್ಟಿದ್ದಾರೆ. ಸ್ಕ್ಯಾಮ್ಸ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದರಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ ಅಂದ್ರೆ ಈಗ ನೋಡ್ಬೋದು ಪ್ರತಿದಿನ ಈಗ ಆನ್ಲೈನಲ್ಲಿ ಹೊಸ ಸ್ಕ್ಯಾಮ್ಸ್ಗಳು ಆಗ್ತಾನೆ ಇರುತ್ತೆ. ಆದರೆ ಅದನ್ನು ಅಪ್ಡೇಟ್ ಮಾಡೋಕೆ ಈಗ ಟ್ರೂ ಕಲರ್ ಕಡೆಯಿಂದ ಸ್ಕ್ಯಾಮ್ಸ್ ಅಂತ ಒಂದು ಹೊಸ ಕೆಟಗರಿನ ಆ್ಯಡ್ ಕೂಡ ಮಾಡಿದರೆ ಇದರಿಂದ ತುಂಬ ಈಸಿ ನೀವು ತಿಳ್ಕೊಬೋದು. ಪ್ರತಿದಿನ ಟ್ರೂ ಕಲರ್ನ ಓಪನ್ ಮಾಡಿಟ್ಟು ಯಾವ್ಯಾವ ಥರ ಸ್ಕ್ಯಾಮ್ ನಡೀತಿದೆ ಅಂತ ನೋಡ್ಬೋದು. ಇದನ್ನು ಓಪನ್ ಮಾಡಿದ್ರೆ ಅಂದರೆ ಇಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಸ್ಕ್ಯಾಮ್ ನಡೀತಿದೆ, ಪ್ರತಿಯೊಂದು ಕೂಡ ಇಲ್ಲೇ ರಿಪೋರ್ಟ್ ಕೂಡ ಮಾಡ್ತಾರೆ. ಅದರಿಂದ ನೀವು ತುಂಬ ಈಸಿಲಿ ಸೇಫ್ ಆಗಿರ್ಬೋದು. ಟ್ರೂ ಕಲರ್ನ ಯೂಸ್ ಮಾಡ್ತಿದ್ದೆ ಅಂದರೆ ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ಸ್ ಅನ್ನು ತಮ್ಮ ಫೋನಲ್ಲಿ ಈಗಲೇ ಎನೇಬಲ್ ಮಾಡಿ. ಮತ್ತೆ ಟ್ರೂ ಕಲರ್ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.